ಗುಬ್ಬಿ ತಾಲೂಕಿನ ಸಿಎಸ್ಪುರ ಹೋಬಳಿಯ ಉಲ್ಲೇಕೆರೆ ಗ್ರಾಮದ ಅತಿ ಬಡತನದ ಕುಟುಂಬಕ್ಕೆ ನೆರವಾಗಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಸ್ಥೆ. ಲಕ್ಷ್ಮೀ ದೇವಮ್ಮರವರ ಮಕ್ಕಳಾದ ಕುಮಾರಿ ರಾಜೇಶ್ವರಿ ಹಾಗೂ ವಿಜಯ್ ಹಾಗೂ ಒಡಗೂರು ಗ್ರಾಮದ ಜಯಲಕ್ಷ್ಮಮ್ಮರವರ ಮಕ್ಕಳಾದ ಮಂಜುಳಾ ಮೋನಿಕಾರವರಿಗೆ ವಾತ್ಸಲ್ಯ ಕಾರ್ಯಕ್ರಮದ ಅಡಿಯಲ್ಲಿ ಉಚಿತವಾಗಿ ಪುಸ್ತಕ, ಬ್ಯಾಗು, ಬಟ್ಟೆ, ರೈನ್ ಕೋಟ್, ಪೆನ್ನು ಹಾಗೂ ಇನ್ನಿತರ ವಿದ್ಯಾಭ್ಯಾಸಕ್ಕೆ ಅವಶ್ಯಕವಿರುವ ವಸ್ತುಗಳನ್ನ ಉಚಿತವಾಗಿ ನೀಡಲಾಗಿದೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ನಿರ್ದೇಶಕ ಸತೀಶ್ ಸ್ವರ್ಣ, ಅತ್ಯಂತ ಕಡು ಬಡತನದಲ್ಲಿರುವಂತಹ ಕುಟುಂಬಗಳಿಗೆ ವಾತ್ಸಲ್ಯ ಯೋಜನೆಯ ಅಡಿಯಲ್ಲಿ ರಾಜ್ಯಾದ್ಯಂತ ಮನೆಗಳನ್ನ ನಿರ್ಮಾಣ ಮಾಡಿಕೊಡುವುದು ಮಾತ್ರವಲ್ಲದೆ ಅಲ್ಲಿರುವಂತಹ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೂ ಕೂಡ ಹೆಚ್ಚಿನ ಅನುಕೂಲವನ್ನ ಮಾಡುವಂತಹ ಕೆಲಸವನ್ನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಮಾಡುತ್ತಿದೆ ಅಂತ ಹೇಳಿದ್ರು. ಇದೇ ಸಂದರ್ಭದಲ್ಲಿ ಯೋಜನಾಧಿಕಾರಿ ಜಯಂತಿ, ಒಕ್ಕೂಟದ ಅಧ್ಯಕ್ಷ ರಮೇಶ್ ಹಾಗೂ ಮಣಿ, ಊರಿನ ಗಣ್ಯರು ಗಂಗೇಶ್, ಶಿವರಾಜ್ ಕುಮಾರ್, ಅರುಣ್, ಅನಂತ್ ಕುಮಾರ್, ಜಯಲಕ್ಷ್ಮಿ, ಮಾಯಮ್ಮ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಪ್ರಥಮದಲ್ಲಿ ಕ್ಷೇತ್ರದ ಮಂಜುನಾಥ ಸ್ವಾಮಿಯ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಮತ್ತು ಮಾತೃಶ್ರೀ ಹೇಮಾವತಿ ಅಮ್ಮನವರ ಆಶೀರ್ವಾದ ಬೇಡುತ್ತಾ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವಾತ್ಸಲ್ಯ ಕಾರ್ಯಕ್ರಮದಲ್ಲಿ ನಾವು ಲಕ್ಷ್ಮೀ ದೇವಮ್ಮವರ ಮಕ್ಕಳಾದಂಥ ರಾಜೇಶ್ವರಿ ಮತ್ತು ವಿಜಯವರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವಾತ್ಸಲ್ಯ ಕಾರ್ಯಕ್ರಮದಲ್ಲಿ ನೀಡಿದಂಥ ವಿದ್ಯಾನಿಧಿಯಲ್ಲಿ ಇವತ್ತು ಪುಸ್ತಕ ಮತ್ತು ಅವರಿಗೆ ಬೇಕಾಗುವಂಥ ಸ್ಕೂಲ್ ಬ್ಯಾಗ್ ಮತ್ತು ಪೆನ್ ಇನ್ನಿತರ ಸಲಕರಣೆಗಳನ್ನು ನಾವು ವಿತರಿಸುವಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ಮುಖ್ಯವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಚತುರ್ದಾನಗಳಿಗೆ ಪ್ರತಿನಿಧಿಸಿದ ಕ್ಷೇತ್ರ ಅನ್ನದಾನ, ವಿದ್ಯಾದಾನ, ಔಷಧದಾನ, ಅಭಯದಾನಗಳಿಗೆ ಇಲ್ಲಿ ಎರಡನೇ ದಾನ ವಿದ್ಯಾದಾನದ ಪೂರಕವಾಗಿ ಯಾವುದೇ ಮಕ್ಕಳು ವಿದ್ಯಕ್ಕೆ ವಂಚಿತರಾಗಬೇಕು ಅನ್ನೋ ಸಂಕಲ್ಪ ಇಟ್ಟುಕೊಂಡು ನಾವು ಜ್ಞಾನ ವಿಕಾಸ ಕಾರ್ಯಕ್ರಮದಲ್ಲಿ ಇವತ್ತು ಇವರಿಗೆ ಪುಸ್ತಕ ವಿತರಣೆ ಮಾಡಿದ್ದೇವೆ. ಮುಖ್ಯವಾಗಿ ಇವರಿಗೆ ನಾವು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ನಿವಾಸದ ಕಾರ್ಯಕ್ರಮದಲ್ಲಿ ಕಳೆದ ವರ್ಷ ಮನೆ ಕಟ್ಟಿಕೊಟ್ಟು ಇವರಿಗೆ ಪ್ರತಿ ತಿಂಗಳು 1,000ರಷ್ಟು ಮಾಸಾಸನವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಬಂದಿದ್ದೇವೆ. ನಮ್ಮ ಜಿಲ್ಲಾದ್ಯಂತ ಸುಮಾರು 1,300ಕ್ಕೂ ಅಧಿಕ ನಿರ್ಗತಿಕರಿಗೆ ಮಾಸಾಸನ ಕೊಡುವಂಥ ನಿಟ್ಟಿನಲ್ಲಿ ಮಾಡ್ತಾಯಿದ್ದೇವೆ. ಅದೇ ರೀತಿ ರಾಜ್ಯಾದ್ಯಂತ ಸುಮಾರು 18,000 ಜನರಿಗೆ ಸುಮಾರು 1,60,00,000 ಮೊತ್ತದಷ್ಟು ತಿಂಗಳು ಅವರ ಮನೆಗೆ ತಲುಪುವಂಥ ಕೆಲಸ ಮಾಡ್ತದೆ. ಕಳೆದ ಹೊತ್ತು 700ಕ್ಕೂ ಅಧಿಕ ಮನೆ ನಿರ್ಮಾಣ ರಾಜ್ಯಾದ್ಯಂತ ಈ ವಾತ್ಸಲ್ಯ ಕಾರ್ಯಕ್ರಮದಲ್ಲಾಗಿದೆ. ನಮ್ಮ ಜಿಲ್ಲೆಯಲ್ಲೂ ಸುಮಾರು 68ನೇ ಮನೆ ಈಗಾಗಲೇ ಹಸ್ತಾಂತರ ಆಗಿದೆ. ಇವತ್ತು ಮುಖ್ಯವಾಗಿ ಇವರಿಗೆ ನಾವು ಈ ವಾತ್ಸಲ್ಯ ಕಾರ್ಯಕ್ರಮದಲ್ಲಿ ಅವರ ಮಕ್ಕಳಿಗೂ ಕೂಡ ಅವರು ಯಾವುದೇ ರೀತಿಯಲ್ಲಿ ಶಿಕ್ಷಣದ ವಂಚಿತರಾಗಬಾರ್ದು ಅನ್ನೋ ಸಂಕಲ್ಪ ಇಟ್ಟುಕೊಂಡು ಅವರಿಗೆ ಇವತ್ತು ನಾವು ಸ್ಕೂಲ್ ಬ್ಯಾಗ್ ಅದೇ ರೀತಿ ಪುಸ್ತಕಗಳನ್ನು ಡ್ರೆಸ್ಸನ್ನು ವಿತರಿಸುವ ಕಾರ್ಯಕ್ರಮ ಮಾಡಿದ್ದೇವೆ ಅಂತ ಹೇಳುತ್ತಾ ಅವರಿಗೆ ಎಲ್ಲರಿಗೂ ಅವರಿಗೆ ರಾಜೇಶ್ವರಿ ಆಗಿರ್ಬೋದು ಅಥವಾ ವಿವೇಕರಾಗಿರ್ಬೋದು ಅವರ ವಿದ್ಯಾಭ್ಯಾಸ ಮತ್ತು ಲಕ್ಷ್ಮೀದೇವರಿಗೆ ಇವರಿಗೆ ಮುಖ್ಯವಾಗಿ ಇವರಿಗೆ ಇವರ ವಿದ್ಯಾಭ್ಯಾಸ ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ಆಗಿ ಒಳ್ಳೆಯ ವಿದ್ಯೆ ಪಡೆದು ಒಳ್ಳೆಯ ಜಾಬನ್ನು ಪಡೆಯುವಂಥ ನಿಟ್ಟಿನಲ್ಲಿ ಮಂಜುನಾಥ ಸ್ವಾಮಿ ಅನುಗ್ರಹಿಸಲಿ ಅಂತ ನಾನು ದೇವರಲ್ಲಿ ಬೇಡಿಕೊಳ್ತಾ ನನ್ನ ಮಾತು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯವರ ಮನಸಾರೆ ಸ್ಮರಿಸುತ್ತಾ ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಹಾಗೂ ಮಾತೃಶ್ರೀ ಅಮ್ಮನವರ ಕೃಪಾಶ್ರಯದಿಂದ ಹೇಳುತ್ತಾ ಈ ದಿನ ವಾತ್ಸಲ್ಯ ಮನೆ ಮತ್ತು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪುಸ್ತಕ ವಿದ್ಯಾನಿಧಿ ಅಡಿಯಲ್ಲಿ ಪುಸ್ತಕಗಳನ್ನು ವಿತರಣೆ ಮಾಡಿದ್ದೇವೆ. ಅವ್ರಿಗೆ ಒಳ್ಳೆಯದಾಗಲಿ, ಅವರ ಮುಂದಿನ ಭವಿಷ್ಯ ಪ್ರಜ್ವಲವಾಗಿರಲಿ ಅಂತ ಹೇಳ್ತಾ ಇನ್ನೊಂದು ಪಟ್ಟ ನಾನು ಇಷ್ಟು ಇಷ್ಟಪಡ್ತೇನೆ. ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು ಹಾಗೂ ಮಾತೃಶ್ರೀ ಅಮ್ಮನವರ ಕೃಪೆಯೊಂದಿಗೆ ಸಿಎಸ್ಪುರ ವಲಯದ ಉಲ್ಲೇಕೆರೆ ಗ್ರಾಮದಲ್ಲಿ ಲಕ್ಷ್ಮೀ ದೇವಮ್ಮ ಮತ್ತು ಅವರ ಮಕ್ಕಳಾದ ರಾಜೇಶ್ವರಿ ಮತ್ತು ವಿಜಯರವರಿಗೆ ವಿದ್ಯಾನಿಧಿ ನಮ್ಮ ಯೋಜನೆಯ ವತಿಯಿಂದ ಮಂಜೂರಾಗಿದ್ದು ಇದಕ್ಕೆ ಮಾನ್ಯ ಜಿಲ್ಲಾ ನಿರ್ದೇಶಕರಾದ ಸತೀಶ್ ಸ್ವರ್ಣ ಅವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಹಾಗೆ Welcome to KK Jungle Resort Tumco! Where the forest breeze sways from the bonfire light to the morning dew, Tumco is calling and we're waiting for you. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.